ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ. ಎಸ್, ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಕ್ಲಾಸ್ 12 ಇಲ್ಲ ಸೆಕೆಂಡ್ PUC ಅನ್ನೋದು ಎಷ್ಟು ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ ನಮ್ಮ ಒಂದು ಲೈಫ್ ಅಲ್ಲಿ ಅಂತ ಅಂದ್ಬಿಟ್ಟು. ಯಾಕೆ ಅಂತಂದಾಗ ಈ ಸೆಕೆಂಡ್ PUC ಈಸ್ ಎ ಟರ್ನಿಂಗ್ ಪಾಯಿಂಟ್ ಫಾರ್ ಯುವರ್ ಬ್ರೈಟ್ ಫ್ಯೂಚರ್ ಅಂತಹ ಒಂದು 12th ಸ್ಟ್ಯಾಂಡರ್ಡ್ಸ್ ಅಲ್ಲಿ ತುಂಬಾ ಜನ ಡಿವಿಯೇಟ್ ಆಗೋತಕ್ಕಂತ ಅವಕಾಶಗಳು ಇದೆ ಬಿಕಾಸ್ ಆಫ್ ಮೆನಿ ರೀಸನ್ಸ್ ಅಂತದನ್ನೆಲ್ಲ ನಾವು ಫೋಕಸ್ ಆಗಿರಬೇಕು. ನಾವು ಯಾವುದೇ ಕಾರಣಕ್ಕೂ ಡಿವಿಯೇಟ್ ಆಗಬಾರದು, ನಾವು ಏನೇನ್ ಮಿಸ್ಟೇಕ್ಸ್ ಮಾಡಬಾರದು ಅನ್ನೋದನ್ನ ನಾವು ಈ ಒಂದು ಸೆಷನ್ ಅಲ್ಲಿ ಡಿಸ್ಕಸ್ ಮಾಡಿಕೊಂಡು ಹೋಗೋಣ. ದಟ್ ಈಸ್ ವಾಟ್, ಡೋಂಟ್ ಡೂ ದೀಸ್ ಮಿಸ್ಟೇಕ್ಸ್. ಯು ಆರ್ ಎ 12th class student. Okay, therefore what are those points and please keep these points in your mind and please prepare and be cautious ಅಂತ ನಾನು ಹೇಳ್ತಾ ಈ ಒಂದು ಪಾಯಿಂಟ್ಸ್ ನ ಡಿಸ್ಕಸ್ ಮಾಡೋಣ. ಸೊ let's see ಫಸ್ಟ್ ಒನ್ ತುಂಬಾ ಇಂಪಾರ್ಟೆಂಟ್. ಏನು ಅಂತಂದಾಗ ಪ್ರೋಕ್ರಾಸ್ಟಿನೇಷನ್ ಅಂತ ಹೇಳ್ತಾರೆ. ಪ್ರೋಕ್ರಾಸ್ಟಿನೇಷನ್ ಅಂದ್ರೆ ಏನು ಅಂತಂದಾಗ ನೋಡಿ, ಇಲ್ಲಿ ಇವತ್ತಾಗಿರತಕ್ಕಂಥ ಕೆಲಸನ ನಾಳೆ ಮಾಡೋಣ, ನಾಳಿದ್ ಮಾಡೋಣ ಅಂತ ಅನ್ಬಿಟ್ಟು ನೀವು ಟೈಮ್ ಪಾಸ್ ಮಾಡ್ತಾನೆ ಇರ್ತೀರಾ ಅಂತ ಅನ್ಬಿಟ್ಟು. ಇಟ್ ಈಸ್ ನಾಟ್ ಓನ್ಲಿ ಯುವರ್ ಪ್ರಾಬ್ಲಮ್, ಇಟ್ ಈಸ್ ಅವರ್ ಪ್ರಾಬ್ಲಮ್ ಆಲ್ಸೋ. ನಮ್ಮ ಕಾಲದಿಂದನೂ ಅದು ನಮಗೆ ಬರ್ತಾನೆ ಇರುತ್ತೆ. ಬಟ್ ದಿಸ್ ಇಸ್ ಅ ಕಾಮನ್ ಇಶ್ಯೂ ಇನ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಅಂತ ನಾನು ಹೇಳ್ತಾ ಇದ್ದೀನಿ. ಕಾಮನ್ ಇಶ್ಯೂ ಇನ್ ದ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್. ತುಂಬಾ ಜನದಲ್ಲಿ ಈ ಒಂದು ಪ್ರೋಕ್ರಾಸ್ಟಿನೇಷನ್ ಅನ್ನೋದು ಇರುತ್ತೆ. ನಾಳೆ ಮಾಡೋಣ, ನಾಳೆ ಓದೋಣ, ನಾಳಿದ್ ಬರೆಯೋಣ, ಓಕೆ, ಅದ್ರ ಬಗ್ಗೆ ನಾವು ಯೋಚನೆ ಮಾಡೋಣ ಅನ್ನೋದನ್ನ ಇರಬಾರದು. ಇಟ್ ಇಸ್ ಅ ಮೋಸ್ಟ್ ಕಾಮನ್ ಇಶ್ಯೂ ಇನ್ ದ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್. ಅವಾಯ್ಡ್ ಲೀವಿಂಗ್ ದ ಥಿಂಗ್ಸ್ ಅಂಟಿಲ್ ದ ಲಾಸ್ಟ್ ಮಿನಿಟ್. ಓಕೆ, ಲಾಸ್ಟ್ ಮಿನಿಟ್ ವರೆಗೂ. ಓಕೆ, ಇನ್ನು ನಾಳೆ ಎಕ್ಸಾಮಿನೇಷನ್ ಇದೆ ಅನ್ನೋವರೆಗೂ ಸಹ ನಾವು ಓದ್ದಿರಾ ಇರೋದು ಬಹಳ ತಪ್ಪಾಗಿರುತ್ತೆ. ಸೊ ಅಂತದನ್ನ ದಯವಿಟ್ಟು ಅವಾಯ್ಡ್ ಮಾಡಿ ಅಂತ ನಾನು ಹೇಳ್ತಾ ಇಟ್ಕೊಂಡು ನೋಡಿ. ಇಲ್ಲಿ ಆ ರೀತಿ ನಮಗೆ ಯಾವಾಗಾದ್ರೆ ನಾವು ಲಾಸ್ಟ್ ಮಿನಿಟ್ ವರೆಗೂ ನಾವು ಏನೂ ಸಹ ಓದ್ದಿರಾ, ಏನೂ ಸಹ ಬರಿದಿರಾ ಇದ್ದೀವಿ ಅಂತಂದಾಗ ಇಟ್ ವಿಲ್ ಬಿಕಮ್ ಎ ಬರ್ಡನ್. ಒಂದೇ ಸರಿ ನಮ್ಮ ತಲೆ ಮೇಲೆ ಒಂದು ದೊಡ್ಡ ಭಾರ ಹಾಕಿರತಕ್ಕಂಥ ಫೀಲಿಂಗ್ ಬರುತ್ತೆ. ಆ ರೀತಿ ಆಗಬಾರದು ಅಂತಂದಿದ್ದಾಗ ನಾವು ಏನ್ ಮಾಡಬಹುದು ಅಂತ ನೋಡಿ, ಇಲ್ಲಿ break down your tasks into smaller to make studying more manageable ಅಂತ ಹೇಳ್ತಾರೆ. ಅವತ್ತಿನ ದಿನ ನೀವು ಓದ್ತಾ ಹೋಗಿದ್ದೀರಾ, ಬರಿತಾ ಹೋಗ್ತಾ ಇದ್ದೀರಾ, ಕಲಿತಾ ಹೋಗ್ತಾ ಇದ್ದಾಗ ಏನಾಗುತ್ತೆ ಅಂತಂದಾಗ ಆ ಒಂದು ಬರ್ಡನ್ ನಾವು ಅವಾಯ್ಡ್ ಮಾಡಬಹುದು ಅಂತ ಹೇಳ್ತೀನಿ. ಸೊ ದಟ್ ದ ಥಿಂಗ್ಸ್ ಆರ್ ದ ಪ್ರಿಪರೇಷನ್ ವಿಲ್ ಬಿಕಮ್ ಮ್ಯಾನೇಜಬಲ್ ಅಂತ ಹೇಳ್ತಾರೆ. ಬ್ರೇಕ್ ದ ಟಾಸ್ಕ್. ನೀವೇನ್ ಮಾಡ್ಬೇಕು ಅಂತ ಇದ್ದೀರೋ ಅದನ್ನ ದಯವಿಟ್ಟು ನೀವು ಟಾಸ್ಕ್ ನ ಕ್ಲಿಯರ್ ಕಟ್ ಆಗಿ ಡಿವೈಡ್ ಮಾಡಿಕೊಂಡು ಪ್ರಿಪೇರ್ ಆಗ್ತಾ ಹೋಗ್ತಾ ಇರಿ. ಇಟ್ ವಿಲ್ ಬಿಕಮ್ ವೆರಿ ಈಸಿ. ಅಂಡ್ ಸೆಕೆಂಡ್ ನಾವು ಬಂದಿದ್ದಾಗ ನೋಡಿ, ಇಲ್ಲಿ ಲ್ಯಾಕ್ ಆಫ್ ಟೈಮ್ ಮ್ಯಾನೇಜ್ಮೆಂಟ್ಸ್. ಇವಾಗ ಸ್ಕೂಲ್ಗೂ ಹೋಗ್ತಾ ಇರ್ತೀರಾ, ಟ್ಯೂಟೋರಿಯಲ್ಸ್ಗೂ ಹೋಗ್ತಾ ಇರ್ತೀರಲ್ಲ, ಆನ್ಲೈನ್ ಸಹ ಪ್ರಿಪೇರ್ ಆಗ್ತಾ ಇರ್ತೀರಾ. ಅಂತವ್ರನ್ನೆಲ್ಲ ಯಾವುದೇ ರೀತಿ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಇಲ್ಲದೆ ಹೋಗಿದ್ದಾಗೂ ಸಹ ನಿಮಗೆ ಲಾಸ್ ಅನ್ನೋದು ನಡೀತಾ ಇರುತ್ತೆ. ಸೊ ಯಾವಾಗಾದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಇಲ್ಲದೆ ಇರುತ್ತೋ, ಪ್ರಾಪರ್ ಟೈಮ್ ಟೇಬಲ್ ಅನ್ನೋದು ನಿಮ್ಮ ಹತ್ರ ಇಲ್ಲದೆ ಇರುತ್ತೋ, ಅವಾಗ ಏನಾಗುತ್ತೆ, ಇಟ್ ಮೇ ಲೀಡ್ ಟು ಸ್ಟ್ರೆಸ್ ಅಂಡ್ ಇನ್ಎಫೆಕ್ಟಿವ್ ಸ್ಟಡಿಯಿಂಗ್ ಅಂತ ಹೇಳ್ತಾರೆ. ಸ್ಟ್ರೆಸ್ ಅಂತಂದ್ರೆ ಇನ್ನು ನಾನು ಎಷ್ಟು ಓದ್ಬೇಕು, ಎಷ್ಟು ಜಾಸ್ತಿ ಓದ್ಬೇಕು, ಇಷ್ಟು ಪೆಂಡಿಂಗ್ ಇದೆ ಅಲ್ವಾ, ಅಷ್ಟು ವರ್ಕ್ ನಾನು ಮಾಡ್ಬೇಕಲ್ವಾ, ಪ್ರಾಕ್ಟಿಕಲ್ ರೆಕಾರ್ಡ್ಸ್ ಬರಿಬೇಕಲ್ವಾ, ಇನ್ನು ನಾನು ನೋಟ್ಸ್ ಕಂಪ್ಲೀಟ್ ಮಾಡ್ಬೇಕಲ್ಲ ಅನ್ನೋ ಒಂದು ಸ್ಟ್ರೆಸ್ ನಿಮ್ಮಲ್ಲಿ ಡೆವಲಪ್ ಆಗುತ್ತೆ. ಡೆವಲಪ್ ಆಗಿರೋದ್ರಿಂದ ಏನಾಗುತ್ತೆ ಅಂತಂದಾಗ ಇನ್ಎಫೆಕ್ಟಿವ್ ಸ್ಟಡಿಯಿಂಗ್, ನಿಮ್ಮ ಪ್ರಿಪರೇಷನ್ ಅನ್ನೋದು ಎಫೆಕ್ಟಿವ್ ಆಗಿರಲ್ಲ, ಇನ್ಎಫೆಕ್ಟಿವ್ ಆಗಿರುತ್ತೆ. ಹಾಗಾಗಿ ಅದನ್ನ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಸೊ ಆ ರೀತಿ ಮಾಡಬಾರದು ಅಂತಂದಿದ್ದಾಗ ನಾವ್ ಏನ್ ಮಾಡ್ಬೇಕು ಅದನ್ನ ಸಹ ನಾನು ಹೇಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಯೂಸ್ ಪ್ರಾಪರ್ ಪ್ಲಾನ್. ನೋಡಿ, ಕಾಲೇಜಲ್ಲಿ ನಾನು ಎಷ್ಟು ಅವರ್ಸ್ ಸ್ಪೆಂಡ್ ಮಾಡ್ತಾ ಇದ್ದೀನಿ, ಮನೆಯಲ್ಲಿ ಎಷ್ಟು ಅವರ್ಸ್ ಇರ್ತೀನಿ, ಫ್ರೆಂಡ್ಸ್ ಜೊತೆ ಎಷ್ಟು ಅವರ್ಸ್ ನಾನು ಸ್ಪೆಂಡ್ ಮಾಡ್ತಾ ಇದ್ದೀನಿ, ಅದನ್ನ ಪ್ರಾಪರ್ ಪ್ಲಾನ್ ಹಾಕೊಂಡು ಆರ್ಗನೈಸ್ ಯುವರ್ ಸ್ಟಡಿ ಟೈಮ್ ಅಂತ ಹೇಳ್ತಾರೆ. ಆರ್ಗನೈಸ್ ಯುವರ್ ಸ್ಟಡೀಸ್ ಟೈಮ್ ಎಫೆಕ್ಟಿವ್ಲಿ ಆರ್ ಫಾರ್ ಎಫೆಕ್ಟಿವ್ ಲರ್ನಿಂಗ್ ಅಂತ ಹೇಳ್ತಾರೆ. ಪ್ಲೀಸ್ ಮೇಕ್ ಎ ಪ್ರಾಪರ್ ಪ್ಲಾನ್ by observing the number of hours or the time available to you. Okay, and see here, prioritize the tasks on their importance and deadlines. ನೋಡಿ, ಯಾವಾಗ್ಲೂ ಒಂದು 15 ದಿನ ಆದ್ಮೇಲೆ ನಾವು ಕೊಡಬೇಕಾಗಿರತಕ್ಕಂತ ಕೆಲಸವನ್ನು ಇವತ್ತು ಮಾಡಬೇಡಿ. ಇವತ್ತಿನ ಕೆಲಸ ಯಾವತ್ತು ಡೆಡ್ಲೈನ್ಸ್ ನ ನೋಡಿಕೊಂಡು ನಾವು ಅವತ್ತು ಟಾಸ್ಕ್ ನ ಅವತ್ತಿನ ಕೆಲಸ ನಾನು ಪ್ರಯಾರಿಟೈಸ್ ಇಂಪಾರ್ಟೆನ್ಸ್ ವೈಸ್ ನಾವು
ಕೆಲಸ ಮಾಡ್ಕೊಂಡು ಹೋಗ್ತಾ ಇರಬೇಕು, ಪ್ರಿಪೇರ್ ಆಗ್ತಾ ಹೋಗ್ತಾ ಇರಬೇಕು. ಅವಾಗಲೇ ನಮಗೆ ಟೈಮ್ ಅನ್ನೋದು ತುಂಬಾ ಈಸಿಯಾಗಿ ಮೇನೇಜ್ ಆಗ್ತಾ ಹೋಗ್ತಾ ಇರುತ್ತೆ. ಓಕೆನಾ? ಸೊ ದಟ್ ಈಸ್ ದ ಇಂಪಾರ್ಟೆಂಟ್ ಪಾಯಿಂಟ್. ಅಂಡ್ ಲೇಟರ್ ವಿ ಕ್ಯಾನ್ ಗೋ ವಿತ್ ನಾಟ್ ಸ್ಟೇಯಿಂಗ್ ಅಪ್ಡೇಟೆಡ್ ವಿತ್ ದ ಸಿಲೆಬಸ್. ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ. ಇಲ್ಲಿ ತುಂಬಾ ಜನ ಏನ್ ಮಾಡ್ತಾರೆ, ಆ ಸಿಲೆಬಸ್ ಬಗ್ಗೆ ಆಗಿರ್ಬೋದು, ಎಕ್ಸಾಮಿನೇಷನ್ ಪ್ಯಾಟರ್ನ್ ಬಗ್ಗೆ ಆಗಿರ್ಬೋದು, ಯಾವುದೇ ರೀತಿ ಟೆನ್ಷನ್ ಇಲ್ಲದೆ ಓದ್ತಾ ಹೋಗ್ತಾ ಇರ್ತಾರೆ. ಸಿಂಪ್ಲಿ ಕೀಪ್ ಆನ್ ರೀಡಿಂಗ್, ಸಿಂಪ್ಲಿ ಕೀಪ್ ಆನ್ ರೀಡಿಂಗ್. ಸೊ ಬಿಕಾಸ್ ಆಫ್ ದಟ್ ದೇರ್ ಮೇ ಬಿ ಲಾಸ್ ಆಫ್ ಟೈಮ್ ಅಂಡ್ ಲಾಸ್ ಆಫ್ ಎನರ್ಜಿ ಅಂತನೂ ಸಹ ನಾವು ಹೇಳ್ತೀವಿ. ಅದಕ್ಕೆ ಏನ್ ಹೇಳ್ತಾ ಇದ್ದೀವಿ ನೋಡಿ ಇಲ್ಲಿ, ಕೀಪ್ ಯುವರ್ ಸೆಲ್ಫ್. ಓಕೆ, ನಿಮ್ಮಷ್ಟಿಗೆ ನೀವು ಯಾವತ್ತಾಗಲಿ ಇನ್ಫಾರ್ಮ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಬೌಟ್ ಎನಿ ಚೇಂಜಸ್ ಇನ್ ಸಿಲೆಬಸ್ ಅಲ್ಲಿ ಆಗಿರಬಹುದು. ನೋಡಿ, ಇತ್ತೀಚೆಗೆ 1 year 2 year ಇಂದ ನಿಮಗೆ ಸಿಲೆಬಸ್ ಬಹಳಷ್ಟು ನಿಮಗೆ ಚೇಂಜ್ ಆಗ್ತಾ ಇದೆ. ಇದರಿಂದ ಆಲ್ ದ ಸಬ್ಜೆಕ್ಟ್ಸ್ ಅಂಡ್ ಪ್ಲೀಸ್ ಕೀಪ್ ಫೋಕಸ್ ಆನ್ ದಟ್. ಅಷ್ಟೇ ಅಲ್ಲ, ಎಕ್ಸಾಮಿನೇಷನ್ ಪ್ಯಾಟರ್ನ್ ಆಗಿರ್ಬೋದು, ಅಂದ್ರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಆಗಿರ್ಬೋದು, ಟೈಮ್ ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಪ್ಲೀಸ್ ಥಿಂಕ್ ದಟ್ ಅನ್ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಫ್ರಮ್ ಬೋರ್ಡ್ ಇಂದ ಏನೇನು ಅಪ್ಡೇಟ್ ಬರ್ತಾ ಇರುತ್ತೋ ಅದನ್ನ ಮೇಲೆಲ್ಲ ನೀವು ಫೋಕಸ್ ಮಾಡಿ ಇರಬೇಕು. ಯಾವುದೇ ರೀತಿ ಸಂಕೋಚ ಇರಬಾರ್ದು. ಓಕೆನಾ? ಯಾವುದೇ ರೀತಿ ಕನ್ಫ್ಯೂಷನ್ ಸಹ ನಿಮಗೆ ಇರಬಾರ್ದು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಎಲ್ಲ ನೀವು ಮಿಸ್ಟೇಕ್ಸ್ ಅವಾಯ್ಡ್ ಮಾಡಲೇಬೇಕು ಅಂತ ಹೇಳ್ತಾ ಇದ್ದೀನಿ. ಅಂಡ್ ಸ್ಟೇ ಕನೆಕ್ಟೆಡ್ ವಿತ್ ದ ಟೀಚರ್ಸ್ ಅಂಡ್ ಸ್ಕೂಲ್ ಫಾರ್ ಮಾಡಿಫಿಕೇಶನ್. ಓಕೆ, ಇಟ್ ಮೇ ಬಿ ಹಾಲ್ ಟಿಕೆಟ್ಸ್ ವಿಷಯ ಆಗಿರ್ಬೋದು, ಎಕ್ಸಾಮಿನೇಷನ್ ನೋಟಿಫಿಕೇಶನ್ಸ್ ಆಗಿರ್ಬೋದು, ಇಲ್ಲ ವಾಟ್ ಎವರ್ ಇಟ್ ಮೇ ಬಿ, ಅಪ್ಡೇಟ್ಗೋಸ್ಕರ ಕೀಪ್ ಇನ್ ಟಚ್ ವಿತ್ ಯುವರ್ ಟೀಚರ್ಸ್ ಆಸ್ ವೆಲ್ ಆಸ್ ಯುವರ್ ಸ್ಕೂಲ್ಸ್ ಫಾರ್ regarding board information. Okay, and this is the important. Later whenever we go with neglecting the health ಬಗ್ಗೆ ನಾವು ಹೋಗಿದ್ದಾಗ, whenever we go with the health, ಯಾವುದೇ ಕಾರಣಕ್ಕೂ ನಾವು ಹೆಲ್ತ್ ಅನ್ನು ನೆಗ್ಲೆಕ್ಟ್ ಮಾಡಬಾರದು. why we should not neglect the health? Everyone knows that. But anyway, ನೋಡಿ ಇಲ್ಲಿ, ಗುಡ್ ಹೆಲ್ತ್ ಈಸ್ ಇಂಪಾರ್ಟೆಂಟ್ ಫಾರ್ ಎಫೆಕ್ಟಿವ್ ಸ್ಟಡಿಂಗ್ ಅಂತ ಹೇಳ್ತಾರೆ. ಗುಡ್ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಫೆಕ್ಟಿವ್ ಸ್ಟಡಿಂಗ್. ಸೊ ಇಫ್ ಯು ಆರ್ ಫೀಲಿಂಗ್ ವಿತ್ ಸ್ಟಮಕ್ ಏಕ್ ಆರ್ ಹೆಡ್ ಏಕ್ ಆರ್ ಬ್ಯಾಕ್ ಪೇನ್, ವಾಟ್ ಎವರ್ ಇಟ್ ಮೇ ಬಿ, ದೆನ್ ಇಟ್ ವಿಲ್ ನಾಟ್ ಲೀಡ್ ಟು prepare well. Because of that reason we have to maintain a good health. ಹೇಗೆ ನಾವು ಮೇಂಟೈನ್ ಮಾಡಬಹುದು ಇಲ್ಲಿ? ಹೌ ಕ್ಯಾನ್ ವಿ ಮೇಂಟೈನ್ ಗುಡ್ ಹೆಲ್ತ್ ಅಂತಂದಾಗ ನೋಡಿ ಇಲ್ಲಿ, ಎನ್ಶೂರ್ ಯು ಆರ್ ಗಾಟ್ ಎನಫ್ ಸ್ಲೀಪ್. ನಮಗೆ ಬೇಕಾಗಿರತಕ್ಕಂಥ ನಿದ್ದೆ ಇಲ್ಲವಾ? ಓಕೆ, ನಾನು ತುಂಬಾ ಸರಿ ಹೇಳ್ತಾ ಇರ್ತೀನಿ, ಮಿನಿಮಮ್ 6 hours ಯು ಶುಡ್ ಹ್ಯಾವ್ ಸ್ಲೀಪ್. ಓಕೆ, ಈ ಒಂದು ಸ್ಟೂಡೆಂಟ್ ಏಜ್ ಅಲ್ಲಿ, ಒಂದು ಸ್ಟೂಡೆಂಟ್ ಟೈಮ್ ಅಲ್ಲಿ ಮಿನಿಮಮ್ 6 hours ನಾವು ನಿದ್ದೆ ಮಾಡಲೇಬೇಕಾಗಿರುತ್ತೆ. ಓಕೆ, ಅದಕ್ಕೆ ತಕ್ಕಂಗೆ ನಾವು ಊಟನೂ ಸಹ ಮಾಡಬೇಕಾಗಿರುತ್ತೆ. ಸೊ ಫುಡ್ ಈಟಿಂಗ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಲೀಪ್ ವಿ ಆರ್ ಹ್ಯಾವಿಂಗ್. ಹಾಗಾಗಿ ಪ್ಲೀಸ್ ಮೇಂಟೈನ್ enough food and also enough sleep. Eat healthily. ಸೊ ಬೇಕಾಬಿಟ್ಟು ನಾವು ಆಚೆ ತಿನ್ನೋದು, ಓಕೆ, ಆಯಿಲಿ ಫುಡ್ಸ್ ತಿನ್ನೋದು, ಓಕೆ, ಸ್ಟಮಕ್ ನ ಅಪ್ಸೆಟ್ ಮಾಡ್ಕೊಳ್ಳೋದು, ಅವೆಲ್ಲ ಮಾಡಕ್ಕೆ ಹೋಗಬೇಡಿ. ಬಿಕಾಸ್ ದ ಕ್ಲಾಸ್ 12 ಈಸ್ ವೆರಿ ಇಂಪಾರ್ಟೆಂಟ್, ವಿಚ್ ವಿಲ್ ಟರ್ನ್ ಯುವರ್ ಬ್ರೈಟ್ ಫ್ಯೂಚರ್. ಎಕ್ಸಸೈಸ್ ರೆಗ್ಯುಲರ್ಲಿ. ವಾಟ್ ಎವರ್ ದ ಎಕ್ಸಸೈಸ್ ಯು ವಾಂಟ್, ಇದರ್ ಯು ವಾಕಿಂಗ್ ಆಗಿರ್ಬೋದು, ಇಲ್ಲ ಪ್ಲೇಯಿಂಗ್ ಕ್ರಿಕೆಟ್ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಸ್ಪೋರ್ಟ್ಸ್ ಆಗಿರ್ಬೋದು. ಪ್ಲೀಸ್ ಎಕ್ಸಸೈಸ್ ರೆಗ್ಯುಲರ್ಲಿ ವಿತೌಟ್ ಮಿಸ್ಸಿಂಗ್. ಓಕೆ, ಕೆಲವರು ಜಿಮ್ ಸಹ ಹೋಗ್ತಾ ಇರ್ತಾರೆ, ಅದನ್ನು ಮಾಡಿ. ಪ್ಲೀಸ್ ಬಿ ಹೆಲ್ದಿ. ಓಕೆ, ಅಂಡ್ ಟೇಕ್ ಶಾರ್ಟ್ ಬ್ರೇಕ್ಸ್ ಡ್ಯೂರಿಂಗ್ ಸ್ಟಡಿ. ಓಕೆ, ಓದಬೇಕಾದ್ರೂ ಸಹ ಕೆಲವರು ಇರ್ತಾರೆ, ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಮಧ್ಯಾಹ್ನ ಈವ್ನಿಂಗ್ ಹೋದ್ರು ಕಂಟಿನ್ಯೂಸ್ ಆಗಿ ಓದ್ತಾನೆ ಇರ್ತಾರೆ. ಆ ರೀತಿ ಮಾಡಕ್ಕೆ ಹೋಗಬೇಡಿ. ಓಕೆ, ಟೇಕ್ ಶಾರ್ಟ್ ಬ್ರೇಕ್ಸ್ ವೈಲ್ ಸ್ಟಡಿಂಗ್. either take a break of 5 minutes or 10 minutes after 1 hour preparation, ಇಲ್ಲ 1.5 hour preparation ಆದ್ಮೇಲೆ 5 to 10 minutes ಬ್ರೇಕ್ ತಗೊಂಡು ಮತ್ತು ಕೂತ್ಕೊಂಡು ಓದಕ್ಕೆ ಸ್ಟಾರ್ಟ್ ಮಾಡಿ. then it will improve your ಪ್ರಿಪರೇಷನ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಒಂದು ಎನರ್ಜಿ ಅನ್ನೋದು ಸಹ ನಿಮ್ಗೆ ಬೂಸ್ಟ್ ಅಪ್ ಆಗ್ತಾ ಇರುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಮೈಂಡ್ ಅನ್ನು ಸಹ ನಿಮ್ಗೆ ರಿಫ್ರೆಶ್ ಆಗ್ತಾ ಇರುತ್ತೆ. ಓಕೆ, ಪ್ಲೀಸ್ ಕೀಪ್ ದೀಸ್ ಪಾಯಿಂಟ್ಸ್. ಲೇಟರ್ ವೆನೆವರ್ ವಿ ಗೋ ವಿತ್ ಇಗ್ನೋರಿಂಗ್ ರಿವಿಷನ್. ತುಂಬಾ ಜನ ಏನ್ ಮಾಡ್ತಾ ಇರ್ತಾರೆ ಅಂತಂದಾಗ, ಹೊಸ ಕಾನ್ಸೆಪ್ಟ್ ನ, ಹೊಸ ಮೆಟೀರಿಯಲ್ ನ ತಗೊಂಡು ನೆಕ್ಸ್ಟ್ ಚಾಪ್ಟರ್, ನೆಕ್ಸ್ಟ್ ಪಾಯಿಂಟ್, ನೆಕ್ಸ್ಟ್ ಟಾಪಿಕ್ ಅಂತ ಓದ್ತಾನೆ ಹೋಗ್ತಾ ಇರ್ತಾರೆ. ಬಟ್ neglect revision. Is it clear?
ಸೊ ಅದನ್ನೇ ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ, ಮೆನಿ ಸ್ಟೂಡೆಂಟ್ಸ್ ಫೋಕಸ್ ಆನ್ ಲರ್ನಿಂಗ್ ನ್ಯೂ ಮೆಟೀರಿಯಲ್, ಹೊಸ ಚಾಪ್ಟರ್ ನ, ಹೊಸ ಟಾಪಿಕ್ಸ್ ನ, ಹೊಸ ಬುಕ್ಸ್ ನ, ಹೊಸ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಕ್ಕೆ ತುಂಬಾ ಜನ ಫೋಕಸ್ ಮಾಡ್ತಾ ಇರ್ತಾರೆ. ಆದರೆ ದೇ ವಿಲ್ ನೆಗ್ಲೆಕ್ಟ್ ರಿವಿಷನ್. ವೈ ವಿ ನೀಡ್ ದ ರಿವಿಷನ್? ಸಿ ಹಿಯರ್, ರೆಗ್ಯುಲರ್ ರಿವಿಷನ್ ಈಸ್ ಎಸೆನ್ಷಿಯಲ್ ಟು ರಿಟೈನ್ ಇನ್ಫಾರ್ಮೇಶನ್. ಬಿಕಾಸ್ ನಮ್ಮ ಬ್ರೈನ್ ಕೆಪಾಸಿಟಿ ಅನ್ನೋದು ಒಂದು ದಿನ ಇವತ್ತು ಓದಿದ್ದೀವಿ ಅಂತಂದಾಗ ನಾಳೆ ನಾಳಿದ್ದು ನಿಮಗೆ ನೆನಪಿರುತ್ತೆ, ಅದಾದ ಮೇಲೆ ಮರೆಯೋತಕ್ಕಂಥ ಅವಕಾಶಗಳು ಜಾಸ್ತಿ ಇರುತ್ತೆ. ಆ ರೀತಿ ಆಗಬಾರದು, ನಾನು ಮರಿಬಾರದು, ಎಲ್ಲಾ ಟಾಪಿಕ್ಸ್ ನನ್ನ ಮೈಂಡ್ ಅಲ್ಲಿ ಇರಬೇಕು, ಲಾಸ್ಟ್ ಮೂಮೆಂಟ್ ಅಲ್ಲಿ ಅದು ನಮಗೆ ಬೆನಿಫಿಟ್ ಆಗಬೇಕು ಅಂತಂದಿದ್ದಾಗ ರಿವಿಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾನು ಎಸೆನ್ಷಿಯಲ್, ಇಟ್ಸ್ ನೀಡೆಡ್ ಅಂತ ನಾನು ಹೇಳ್ತಾ ಇದ್ದೇನೆ. ರೆಗ್ಯುಲರ್ ರಿವಿಷನ್, ರೈಟ್? ಸೊ ಇವತ್ತು ಓದಿರೋದು ಇನ್ನು 10 ದಿನ ಆದ್ಮೇಲೆ ಓದೋದು, ರಿವೈಸ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಇವತ್ತು ಓದಿರೋದು ನೆಕ್ಸ್ಟ್ ಡೇ ಆ ರೀತಿ ನೀವು ಡೇ ಟು ಡೇ ನೀವು ಓದಿರೋತಕ್ಕಂಥ ಟಾಪಿಕ್ಸ್ ನ ರಿವೈಸ್ ಮಾಡಿಕೊಂಡು ಹೊಸ ಟಾಪಿಕ್ಸ್ ನೀವು ಕಲಿತಾ ಹೋಗ್ತಾ ಇದ್ದಾಗ ಇಟ್ ವಿಲ್ ಬಿಕಮ್ ಎ ಎಫೆಕ್ಟಿವ್ ಲರ್ನಿಂಗ್ ಅಂತ ನಾವು ಹೇಳಬಹುದು. ಓಕೆ, ಸೊ ಪ್ಲೀಸ್ ಡೋಂಟ್ ಡೂ ದೀಸ್ ಥಿಂಗ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ಒನ್ ನೋಡಿ ಇಲ್ಲಿ, ಅಂಡರ್ ಎಸ್ಟಿಮೇಟಿಂಗ್ ದ ಇಂಪಾರ್ಟೆನ್ಸ್ ಆಫ್ ಪ್ರಾಕ್ಟೀಸ್. ಓಕೆ, ವೆನೆವರ್ ತುಂಬಾ ಜನ ಓದ್ತಾ ಇರ್ತಾರೆ, ನೀವು ಓದ್ತಾ ಇರ್ತೀವಿ ಅರ್ಥ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಸ್ ಇಟ್ ರೈಟ್? ಬಟ್ please remember that simply reading and understanding is not sufficient. Okay, ಓದೋದು ಅರ್ಥ ಮಾಡಿಕೊಳ್ಳೋದು ಅದೊಂದೇ ಮುಖ್ಯ ಅಲ್ಲ. ಅದರ ಜೊತೆಗೆ ಅಂಡರ್ಸ್ಟ್ಯಾಂಡ್ ದಿಸ್, ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ ಅಂಡ್ ಎಕ್ಸರ್ಸೈಸಸ್. ನೋಡಿ ಇಲ್ಲಿ ಕೆಮಿಸ್ಟ್ರಿಯಲ್ಲಿ ಆಗಿರ್ಬೋದು, ಫಿಸಿಕ್ಸ್ ಅಲ್ಲಿ ಆಗಿರ್ಬೋದು, ಅಕೌಂಟೆನ್ಸಿ ಅಲ್ಲಿ ಆಗಿರ್ಬೋದು, ವಾಟ್ ಎವರ್ ಮೇ ಬಿ ದ ಸಬ್ಜೆಕ್ಟ್, there will be some numericals. Even biology also, in some chapters there will be some basic numerical problems ಅನ್ನೋದು ಸಹ ಬರ್ತಾ ಇರುತ್ತೆ. ಅಂತದನ್ನ ಪ್ರಾಕ್ಟೀಸ್ ಮಾಡಿ ಅದರ ಜೊತೆಗೆ ಮ್ಯಾಥಮೆಟಿಕ್ಸ್ ಹೋಗಿದ್ದಾಗ ಎಕ್ಸರ್ಸೈಸ್ ಅಲ್ಲಿ ಇರತಕ್ಕಂತ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಹೋಗ್ತಾ ಇರ್ರಿ. ರೆಗ್ಯುಲರ್ಲಿ ಮೇಂಟೈನ್ ದ ಕನ್ಸಿಸ್ಟೆನ್ಸಿ. ದಟ್ ಇಸ್ ಅ ವೆರಿ 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 ಇಂಪಾರ್ಟೆಂಟ್ ಲೇಟರ್. ಸೊ ಸಿ ಹಿಯರ್, ಇದೆಲ್ಲ ಮಾಡೋದ್ರಿಂದ ನಮ್ಗೆ ಏನ್ ಆಗುತ್ತೆ ಅಂತಂದಿದ್ದಾಗ ವಿ ಕ್ಯಾನ್ increase or we can improve our problem solving skills. ಪ್ರಾಬ್ಲಮ್ ನ ಸಾಲ್ವ್ ಮಾಡೋದು ಅಷ್ಟು ಈಸಿ ಅಲ್ಲ. ತುಂಬಾ ಜನ, ನಿಮಗೂ ಸಹ ಗೊತ್ತಿರುತ್ತೆ, ತುಂಬಾ ಜನ ಇದರಲ್ಲಿ ಫೇಲ್ ಆಗ್ತಾ ಇರ್ತಾರೆ. ಸೊ ಅಂತಹವರಿಗೆ ಈ ಒಂದು ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ ರೆಗ್ಯುಲರ್ಲಿ ಎಕ್ಸರ್ಸೈಸ್ ಅಲ್ಲಿರೋದು, ಬೇರೆ ಬೇರೆ ಪೇಪರ್ಸ್ ಇರತಕ್ಕಂಥ ಪ್ರಾಬ್ಲಮ್ಸ್ ಟಾಪಿಕ್ ವೈಸ್ ನಾವು ಸಾಲ್ವ್ ಮಾಡಿಕೊಂಡು ಹೋಗ್ತಾ ಇದ್ದಾಗ ಇಟ್ ವಿಲ್ ಡೆಫಿನೆಟ್ಲಿ ಇಂಪ್ರೂವ್ ದ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅಂದ್ರೆ ಏನಲ್ಲಿ ಏನ್ ಕೊಟ್ಟಿದಾರ ಡೇಟಾನ, ಒಂದು ಸೆಂಟೆನ್ಸ್ ನಾವು ಯಾವ ರೀತಿ ಅರ್ಥ ಮಾಡ್ಕೋಬಹುದು ಅಷ್ಟೇ ಅಲ್ಲ, ಒಂದು ಪ್ರಾಬ್ಲಮ್ ನ ನಾವು ಡಯಾಗ್ರಾಮೆಟಿಕಲ್ ಆಗಿ ನಾವು ಹೇಗೆ ಬರೀಬಹುದು, ಡಯಾಗ್ರಾಮ್ ನ ಹಾಕ್ಬಿಟ್ಟು ನಾವು ಹೇಗೆ ಅನಲೈಸ್ ಮಾಡಬಹುದು, ಅದನ್ನೆಲ್ಲ ನಾವು ಪ್ರಾಬ್ಲಮ್ ಇಂಪ್ರೂವಿಂಗ್ ಸ್ಕಿಲ್ಸ್ ಅಂತ ನಾವು ಹೇಳಬಹುದು. ಇಸ್ ಇಟ್ ರೈಟ್? ಸೊ ಪ್ಲೀಸ್ ಡೋಂಟ್ ನೆಗ್ಲೆಕ್ಟ್ ದೀಸ್ ಥಿಂಗ್ಸ್. ಅಂಡ್ ಲೇಟರ್ ವೆನೆವರ್ ವಿ ಗೋ ವಿತ್ ನಾಟ್ ಸೀಕಿಂಗ್ ಹೆಲ್ಪ್ ವೆನ್ ನೀಡೆಡ್, ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಮಕ್ಕಳಲ್ಲಿ, ತುಂಬಾ ಸ್ಟೂಡೆಂಟ್ಸ್ ಅಲ್ಲಿ ಈ ಒಂದು ಪಾಯಿಂಟ್ ಇದ್ದೇ ಇರುತ್ತೆ. ಏನದು ಅಂತಂದಾಗ ನಾವು ಸ್ಟಾರ್ಟಿಂಗ್ ಇಂದ ಟೀಚರ್ಸ್ ನಾಗಿರ್ಬೋದು, ಇಲ್ಲ ಪೇರೆಂಟ್ಸ್ ನಾಗಿರ್ಬೋದು, ಇಲ್ಲ ಫ್ರೆಂಡ್ಸ್ ನಾಗಿರ್ಬೋದು, ಇಲ್ಲ ನಮ್ಮ ಓನ್ ಬುಕ್ಸ್ ನ ನಾವು ನಮ್ಮದೇ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾ ಇರ್ತೀವಿ. ಆದ್ರೆ ಡ್ಯೂರಿಂಗ್ ದ ಎಕ್ಸಾಮಿನೇಷನ್ ಓಕೆ, ನೀವು ಓದಕ್ಕೆ ಕೂತಿದ್ದಾಗ ಓಕೆ, ದೆನ್ ಯು ವಿಲ್ ಕಮ್ ಟು ನೋ, ಎಸ್ ದಿಸ್ ಟಾಪಿಕ್ ಈಸ್ ಫೈಂಡಿಂಗ್ ಡಿಫಿಕಲ್ಟ್ ಟು ಮೀ, ಇದನ್ನ ನಾನು ಸಾಲ್ವ್ ಮಾಡಕ್ ಆಗ್ತಾ ಇಲ್ಲ, ಈ ಪ್ರಾಬ್ಲಮ್ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅನ್ನೋ ಒಂದು ಸಂಕೋಚದಲ್ಲಿದ್ದಾಗ, ಅಂತ ಒಂದು ಸಂಕಷ್ಟದಲ್ಲೂ ಸಹ ಇದ್ದಾಗ ನೀವು ಯಾವುದೇ ರೀತಿ ಹೆಸಿಟೇಷನ್ ಇಟ್ಕೋಬಾರ್ದು. ನೋ ನೀಡ್ ಟು ಹೆಸಿಟೇಟ್ ಓಕೆ, ಟು ಆಸ್ಕ್ ಯುವರ್ ಡೌಟ್ಸ್ or to ask the help with your teachers, friends as well as with your parents also especially. So see here, don't hesitate to ask your teachers, friends, parents while you are struggling with a particular topic. ಹೆಲ್ತ್ ಇಶ್ಯೂ ಆಗಿರಬಹುದು, ಪೇರೆಂಟ್ಸ್ ನ ಅಯ್ಯೋ ಕೇಳಿದ್ರೆ ಏನ್ ಅನ್ಕೊಂತಾರೋ ಏನೋ ಅನ್ನೋ ಒಂದು ಸಂಕೋಚ ಬೇಡ. ನೋ ನೀಡ್ ಟು ಹೆಸಿಟೇಟ್. ನೋಡಿ, ಸ್ಟಾರ್ಟಿಂಗ್ ಇಂದ ನಾನು ಯಾವುದೋ ಒಂದು ಡೌಟ್ ಕೇಳಿಲ್ಲ ಟೀಚರ್ ಜೊತೆ, ಇವಾಗ ಕೇಳಕ್ ಹೋದ್ರೆ ನಮ್ಮನ್ನ ಏನಾದ್ರು ಬೈತಾರಾ
ಏನೋ ಒಂದು ಫೀಲಿಂಗ್ ಇಲ್ವೇ ಬೇಡವೇ ಬೇಡ, ಫಿಯರ್ ಅನ್ನೋದು ಬೇಡವೇ ಬೇಡ. ನಮಗೆ ಡೌಟ್ ಬಂದಿದೆ, ಎಸ್ ನಾನು ಅವತ್ತು ಓದಕ್ಕಾಗ್ಲಿಲ್ಲ, ಇವತ್ತು ನಾನು ಓದ್ತಾ ಇದ್ದೀನಿ, ಹಾಗಾಗಿ ನನಗೆ ಈ ಡೌಟ್ ಬಂದಿದೆ ಅಂತ ಅಂದ್ಬಿಟ್ಟು ಹ್ಯಾಪಿಲಿ ಯು ಕ್ಯಾನ್ ಗೋ ಅಂಡ್ ಆಸ್ಕ್ ಯುವರ್ ಟೀಚರ್ಸ್ ಅಂಡ್ ಯು ಕ್ಯಾನ್ ಕ್ಲಾರಿಫೈ ಯುವರ್ ಡೌಟ್ಸ್ ವಿತ್ ಯುವರ್ ಫ್ರೆಂಡ್ಸ್, ರಿಲೇಟಿವ್ಸ್, ಎಲ್ಡರ್ಸ್, ವಾಟ್ ಎವರ್ ಇಟ್ ಮೇ ಬಿ. ಸೊ ದಟ್ ವಿತ್ ಆಲ್ಸೋ ವಿತ್ ಪೇರೆಂಟ್ಸ್ ಆಲ್ಸೋ. ಕ್ಲಾರಿಫೈಯಿಂಗ್ ಡೌಟ್ಸ್ ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ವಿ ಕ್ಯಾನ್ ಪ್ರಿವೆಂಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಂಡ್ ಬಿಗ್ಗರ್ ಪ್ರಾಬ್ಲಮ್ಸ್ ಲೇಟರ್ ಆನ್. ಇಸ್ ಇಟ್ ಲೈಕ್ ನಾಳೆ ಎಕ್ಸಾಮ್ ಅನ್ನೋ ಟೈಮಲ್ಲಿ ಈ ಸಂಕೋಚದಿಂದ ನೀವು ಓದ್ತಾ ಇದ್ದೀರಾ ಅಂತಂದಾಗ ಇಟ್ ವಿಲ್ ಲೀಡ್ ಟು ಎ ಬಿಗ್ಗರ್ ಅಂಡ್ ಬಿಗ್ಗರ್ ಪ್ರಾಬ್ಲಮ್. ಹಾಗಾಗಿ ಯಾವುದೇ ರೀತಿ ಹೆಸಿಟೇಷನ್ ಇಲ್ಲದೆ ವಿ ಹ್ಯಾವ್ ಟು ಟೇಕ್ ಯುವರ್ ಹೆಲ್ಪ್. ಯು ಹ್ಯಾವ್ ಟು ಟೇಕ್ ದ ಹೆಲ್ಪ್ ಫ್ರಮ್ ದ ನೀಡೆಡ್, ಫ್ರಮ್ ವೆನ್ ಯು ಆರ್ ನೀಡೆಡ್ ಅಂತ ನಾವು ಹೇಳ್ತಾ ಇದ್ದೀವಿ. ಲೇಟರ್ ಸಿ ಹಿಯರ್ ಕನ್ಸಿಸ್ಟೆನ್ಸಿ, dedication and positive attitude are key to success ಅಂತ ಹೇಳ್ತಾ ನಾನು all the best for every student, and please remember these words and these points. and ಯಾವುದೇ ಕಾರಣಕ್ಕೂ ಇದನ್ನೆಲ್ಲ ನೀವು ಮೈಂಡ್ ಅಲ್ಲಿ ಇಟ್ಕೊಂಡು if you start preparing from now, definitely we can succeed in your 12th as well as any entrance examinations. Okay, and please remember, finally, not last but not least ಅಂತನೇ ಹೇಳ್ತಾ ಇದ್ದಾರೆ ಈಸ್ ಕನ್ಸಿಸ್ಟೆನ್ಸಿ. ನೀವೇನಾದ್ರೂ ಕೆಲಸ ಮಾಡ್ತಾ ಇರ್ತೀರೋ ಅದನ್ನ ರೆಗ್ಯುಲರ್ ಆಗಿ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಅಷ್ಟೇ ಅಲ್ಲದೆ ಡೆಡಿಕೇಶನ್, ಕಮಿಟ್ಮೆಂಟ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಒನ್ ಮೋರ್ ಥಿಂಗ್, ದಟ್ ಈಸ್ ಪಾಸಿಟಿವ್ ಆಟಿಟ್ಯೂಡ್. ಓಕೆ, ಎಸ್, ಐ ಕ್ಯಾನ್ ಡೂ ಇಟ್, ಐ ಓನ್ಲಿ ಕ್ಯಾನ್ ಡೂ ಇಟ್ ಅನ್ನೋದು ಪಾಸಿಟಿವ್ ಆಟಿಟ್ಯೂಡ್ ಇಂದ ನೀವು ಓದಕ್ಕೆ ಕೂತ್ಕೊಳ್ಳಿ. ಡೆಫಿನೆಟ್ಲಿ ನಿಮ್ಗೆ ಸಕ್ಸಸ್ ಆದೇ ಆಗ್ತಾ ನಾನು ನಿಮ್ಗೆಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ. ಸೊ ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಎಂಡ್ ಮೈ ಸೆಷನ್. ಓಕೆ, ಸೊ ಪ್ಲೀಸ್ ಯುಟಿಲೈಸ್ ಅಂಡ್ ಕೀಪ್ ದೀಸ್ ಪಾಯಿಂಟ್ಸ್ ಇನ್ ಯುವರ್ ಮೈಂಡ್ಸ್ and prepare well because is a one more time ನಾನು ಹೇಳ್ತಾ ಇದ್ದೀನಿ, is a turning point for your bright future. Okay, so we'll meet you in the next video. Until then, please keep revising, don't waste the time. Okay, thank you very much.